ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ರು, 2003 ಇದ್ರು ಅಂತ ಅನ್ಸುತ್ತೆ. 90 2003ವರೆಗೂ ಇದ್ರು ಅಂತ ಅನ್ಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳು ಆಗಿರೋಂಥದ್ದು ನಮಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು, ಹಂಗು ಹಿಂಗು. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳು ಆಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪ್ಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಕ್ಕಿದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ನಾವು ಕೆಲವು ಸಂಘಟನೆಗಳು ಓಕೆ ಎಲ್ಲ ಹೋದಾಗೆಲ್ಲ ಅವ್ರು ಸಿಕ್ಕಾಗೆಲ್ಲ ಮಕ್ಕಳು ಆಗಿದ್ದೇ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಇಲ್ಲೇ ಗಂಡನ ಮನೆ ಆಗಿರೋದ್ರಿಂದ, ಇಲ್ಲೇ ವಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಸಣ್ಣ ಸಿಟಿ ಎಲ್ಲರಿಗೇನು ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗೇ ಆಗ್ತವೆ. ಹಂಗಾಗಿ ಅವ್ರಿಗೆ ಮಕ್ಕಳಾಗಿರೋ ವಿಚಾರಗಳೇ ಇಲ್ಲ. ಮಕ್ಕಳಾಗಿದ್ದಾವೆ ಅಂತಾನೆ ನನಗೆ ಭರವಸೆ ಇಲ್ಲ. ಇದ್ದಿದ್ರಲ್ಲೂ ಅಷ್ಟು ದೊಡ್ಡ ಮಗಳು ಕಿಡ್ನಾಪ್ ಆಗಿದೆ, ಕಾಣಾಗಿದ್ದಾಳೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಬಟ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು. ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರ್ಲಿಲ್ಲ, ಅವರಿಗೆ ಮಕ್ಕಳೇ ಇರಲಿಲ್ಲ. ಇದು ಯಾವ ಉದ್ದೇಶಕ್ಕೆ ಮಾಡ್ತಿದಾರೋ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಗೆ ಬಿಟ್ಟಿರೋದು. ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ರು, 2003ರಲ್ಲಿ ಇದ್ರು ಅಂತ ಅನ್ಸುತ್ತೆ. 2003ವರೆಗೂ ಇದ್ರು ಅಂತ ಅನ್ಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳು ಆಗಿರೋಂಥದ್ದು ನಮಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು, ಹಂಗು ಹಿಂಗು. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳು ಆಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪ್ಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಕ್ಕಿದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ನಾವು ಕೆಲವು ಸಂಘಟನೆಗಳು ಓಕೆ ಎಲ್ಲ ಹೋದಾಗೆಲ್ಲ ಅವ್ರು ಸಿಕ್ಕಾಗೆಲ್ಲ ಮಕ್ಕಳು ಆಗಿದ್ದೇ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಇಲ್ಲೇ ಗಂಡನ ಮನೆ ಆಗಿರೋದ್ರಿಂದ, ಇಲ್ಲೇ ವಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಸಣ್ಣ ಸಿಟಿ ಎಲ್ಲರಿಗೇನು ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗೇ ಆಗ್ತವೆ. ಹಂಗಾಗಿ ಅವ್ರಿಗೆ ಮಕ್ಕಳಾಗಿರೋ ವಿಚಾರಗಳೇ ಇಲ್ಲ. ಮಕ್ಕಳು ಆಗಿದ್ದಾವೆ ಅಂತಾನೆ ನನಗೆ ಭರವಸೆ ಇಲ್ಲ. ಇದ್ದಿದ್ರಲ್ಲೂ ಅಷ್ಟು ದೊಡ್ಡ ಮಗಳು ಕಿಡ್ನಾಪ್ ಆಗಿದೆ, ಕಾಣಾಗಿದ್ದಾಳೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಬಟ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು. ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರ್ಲಿಲ್ಲ, ಅವರಿಗೆ ಮಕ್ಕಳೇ ಇರಲಿಲ್ಲ. ಇದು ಯಾವ ಉದ್ದೇಶಕ್ಕೆ ಮಾಡ್ತಿದಾರೋ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಗೆ ಬಿಟ್ಟಿರೋದು. ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ರು, 2003ರಲ್ಲಿ ಇದ್ರು ಅಂತ ಅನ್ಸುತ್ತೆ. 2003ವರೆಗೂ ಇದ್ರು ಅಂತ ಅನ್ಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳು ಆಗಿರೋಂಥದ್ದು ನಮಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು, ಹಂಗು ಹಿಂಗು. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳು ಆಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ.
ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಈಗ ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪ್ಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಕ್ಕಿದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ನಾವು ಕೆಲವು ಸಂಘಟನೆಗಳು ಓಕೆ ಎಲ್ಲ ಹೋದಾಗೆಲ್ಲ ಅವ್ರು ಸಿಕ್ಕಾಗೆಲ್ಲ ಮಕ್ಕಳು ಆಗಿದ್ದೇ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಇಲ್ಲೇ ಗಂಡನ ಮನೆ ಆಗಿರೋದ್ರಿಂದ, ಇಲ್ಲೇ ವಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಸಣ್ಣ ಸಿಟಿ ಎಲ್ಲರಿಗೂ ಏನು ಎಲ್ಲ ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗೇ ಆಗ್ತವೆ. ಹಂಗಾಗಿ ಅವ್ರಿಗೆ ಮಕ್ಕಳಾಗಿರೋ ವಿಚಾರಗಳೇ ಇಲ್ಲ. ಮಕ್ಕಳಾಗಿದ್ದಾವೆ ಅಂತಾನೆ ನನಗೆ ಭರವಸೆ ಇಲ್ಲ. ಇದ್ದಿದ್ರಲ್ಲೂ ಅಷ್ಟು ದೊಡ್ಡ ಮಗಳು ಕಿಡ್ನಾಪ್ ಆಗಿದೆ, ಕಾಣಾಗಿದ್ದಾಳೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಬಟ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು. ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರ್ಲಿಲ್ಲ, ಅವರಿಗೆ ಮಕ್ಕಳೇ ಇರಲಿಲ್ಲ. ಇದು ಯಾವ ಉದ್ದೇಶಕ್ಕೆ ಮಾಡ್ತಿದಾರೋ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಗೆ ಬಿಟ್ಟಿರೋದು. ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ರು, 2003ರಲ್ಲಿ ಇದ್ರು ಅಂತ ಅನ್ಸುತ್ತೆ. 99-90 2003ವರೆಗೂ ಇದ್ರು ಅಂತ ಅನ್ಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳು ಆಗಿರೋಂಥದ್ದು ನಮಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು, ಹಂಗು ಹಿಂಗು. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಈಗ ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪ್ಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಕ್ಕಿದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ನಾವು ಕೆಲವು ಸಂಘಟನೆಗಳು ಓಕೆ ಎಲ್ಲ ಹೋದಾಗೆಲ್ಲ ಅವ್ರು ಸಿಕ್ಕಾಗೆಲ್ಲ ಮಕ್ಕಳು ಆಗಿದ್ದೇ ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಇಲ್ಲೇ ಗಂಡನ ಮನೆ ಆಗಿರೋದ್ರಿಂದ, ಇಲ್ಲೇ ವಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮ ಸಣ್ಣ ಸಿಟಿ ಎಲ್ಲರಿಗೂ ಏನು ಎಲ್ಲ ಕೆಲವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಾಗೇ ಆಗ್ತವೆ. ಹಂಗಾಗಿ ಅವ್ರಿಗೆ ಮಕ್ಕಳಾಗಿರೋ ವಿಚಾರಗಳೇ ಇಲ್ಲ. ಮಕ್ಕಳಾಗಿದ್ದಾವೆ ಅಂತಾನೆ ನನಗೆ ಭರವಸೆ ಇಲ್ಲ. ಇದ್ದಿದ್ರಲ್ಲೂ ಅಷ್ಟು ದೊಡ್ಡ ಮಗಳು ಕಿಡ್ನಾಪ್ ಆಗಿದೆ, ಕಾಣಾಗಿದ್ದಾಳೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಬಟ್ ಅವ್ರಿಗೆ ಮಕ್ಕಳಿಲ್ಲ ಅನ್ನೋದಂತೂ ಖಚಿತ ಇತ್ತು. ಇಲ್ಲಿದ್ದಾಗಂತೂ ಯಾವ ಮಕ್ಕಳಾಗಿರ್ಲಿಲ್ಲ, ಅವರಿಗೆ ಮಕ್ಕಳೇ ಇರಲಿಲ್ಲ. ಇದು ಯಾವ ಉದ್ದೇಶಕ್ಕೆ ಮಾಡ್ತಿದಾರೋ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಗೆ ಬಿಟ್ಟಿರೋದು.